ವೆಲ್ಕಮ್ ಟು RMR ವ್ಲಾಗ್ಸ್. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಐ ಹೋಪ್ ಈ ದೀಪಾವಳಿ ಹಬ್ಬ ಎಲ್ಲರೂ ಬಾಳಲ್ಲಿ ಬೆಳಗ್ತಾ ಇರಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಎಲ್ಲರೂ ಸೇಫಾಗಿರಿ, ಸೇಫಾಗಿ ಪಟಾಕಿ ಹಚ್ಚಿ ಎಂಜಾಯ್ ಮಾಡಿ ಚೆನ್ನಾಗಿರಿ. ಹಾಗೆಯೇ ನಾವಿವತ್ತಿದ್ದೀವಿ ಆಟಿನಗರಲ್ಲಿ, ನನ್ನ ತಂಗಿ ಮನೆಗೆ ಬಂದಿದ್ವಿ. ಇವತ್ತು ಸಂಡೇ. ದೀಪಾವಳಿ ಹಬ್ಬ ಆಚೆ ಹೇಗಿರುತ್ತೆ ಅದೆಲ್ಲ, ಇಲ್ಲಿ ಸ್ಟ್ರೀಟ್ ಸೈಡೆಲ್ಲ ಹೇಗಿರುತ್ತೆ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ಇದು ನನ್ನ ಚಿಕ್ಕ ವ್ಲಾಗ್. ಐ ಥಿಂಕ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಾವು ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ, ಏನು ಶಾಪ್ ಮಾಡ್ತೀವಿ ಅಂತ ನೋಡಿ. ಹಾಗೆಯೇ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಈ ರೋಡ್ ಅಂತೂ ಫುಲ್ ರಶ್ ಆಗಿದೆ, ಓಡಾಡೋಕ್ಕೂ ಜಾಗ ಇಲ್ಲ. ಜಸ್ಟ್ ಇದೆಷ್ಟು ಬಬಲ್? ಕಮ್ಮಿ ಇಲ್ವಾ? ಯಾವ್ದು ಬೇಕು ನೋಡು ಕಲರ್. ಹಾಂ ಅದೇ ಕೊಡಿ. ಎಷ್ಟಿದು? 20 ಇದು. 10 ರೂಪೀಸ್ದು 20 ಹೇಳ್ತೀರಾ? ಹೇಳಿ ಎಷ್ಟು ಕೊಡ್ತೀರಾ? ಹಾಂ 20 ಕೊಡ್ತೀನಿ ಅಷ್ಟೇ ನಾನು. ಹಾಂ ತಮ್ಮ ಏನು?
ಆಚೆ ಪಟಾಕಿ ಸೌಂಡ್ ಅಂತೂ ಚೆನ್ನಾಗಿ ಕೇಳಿಸ್ತಾ ಇದೆ. ಇಲ್ಲಂತೂ ತುಂಬ ಜನ ಇವತ್ತೇ ಪಟಾಕಿ ಹೊಡಿತಾ ಇದ್ದಾರೆ. ನಮ್ಮದು ಫೈನಲಿ ಶಾಪಿಂಗ್ ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಜಾಸ್ತಿ ಏನು ಶಾಪ್ ಮಾಡಲಿಲ್ಲ. ಅಲ್ಲಿ ವಿಂಡೋ ಶಾಪ್ ಮಾಡಿಕೊಂಡು ಎಲ್ಲ ದೀಪಗಳೆಲ್ಲ ಹೇಗಿಟ್ಟಿದ್ದಾರೆ, ಅಲ್ಲೆಲ್ಲ ಹೇಗೆ ಅರೇಂಜ್ ಮಾಡಿದ್ದಾರೆ ಅದೆಲ್ಲ ನೋಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಹಾಗೆ ಬರ್ತಾ ಚಾಟ್ಸ್ ತಿನ್ಕೊಂಡು ಬಂದ್ವಿ. ಅದು ಬಿಟ್ಟರೆ ಸ್ವಲ್ಪ ನಮ್ಗೆ ಏನು ನೆಸೆಸಿಟಿ ಇದೆ ಅದನ್ನೆಲ್ಲ ತೊಗೊಂಡು ಬಂದ್ವಿ. ದೀಪಗಳು ಮತ್ತು ಪಾಪುಗೆ ಬಟ್ಟೆ ಆ ಥರ ಕೆಲವೊಂದು ಓದೆಗಳು ಅದನ್ನು ತೊಗೊಂಡು ಬಂದ್ವಿ ಅಷ್ಟೇ. ಏನು ತೊಗೊಂಡು ಬಂದಿದ್ವಿ ಅಂತ ಇವಾಗ ತೋರಿಸ್ತೀನಿ. ಫಸ್ಟ್ ಬಂದು ಕ್ಯೂಟ್ ಡ್ರೆಸ್ಸು, ನಮ್ಮ ತಂಗಿ ಮಗಳಿಗೆ ಇದು ಕ್ಯೂಟ್ ಡ್ರೆಸ್ಸು. ಇದನ್ನು ಅವಳೇ ತೊಗೊಂಡ್ಳು, ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ನನಗೂ ತುಂಬ ಇಷ್ಟ ಆಯಿತು. ಕಲರು ಫ್ಯಾಬ್ರಿಕ್ ಎಲ್ಲ ಚೆನ್ನಾಗಿತ್ತು. ಸೊ ಈ ಕ್ಯೂಟ್ ಡ್ರೆಸ್ನ ತೊಗೊಂಡ್ವಿ. ಇದಾದಮೇಲೆ ನಾನು ಒಂದು ಡ್ರೆಸ್ ಕೊಡಿಸ್ದೆ ಅವಳಿಗೆ. ಈ ಕ್ಯೂಟ್ ಡ್ರೆಸ್ಸು ಇದು ವಿತ್ತು ಶಾರ್ಟ್ಸ್ ಇದೆ. ಈ ಶಾರ್ಟ್ಸ್ ಮತ್ತು ಡ್ರೆಸ್ಸು ಇದು ನಾನು ಅವಳಿಗೆ ದೀಪಾವಳಿ ಹಬ್ಬಕ್ಕಿಂತ ಕೊಡಿಸಿದ್ದು. ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಅವಳಿಗೆ ಕೊಡಿಸ್ದೆ. ಐ ಹೋಪ್ ಇದು ಚೆನ್ನಾಗಿ ಕಾಣುತ್ತೆ ಅವಳಿಗೆ ಅಂತ. ಇದಾದಮೇಲೆ ಕಿಡ್ಸ್ ಸೆಕ್ಷನ್ಗೆ ಹೋಗಿ ನಾನು ಇದೊಂದು ಪ್ಯಾಂಟ್ ತೊಗೊಂಡೆ. ಕ್ಲಾತ್ ತುಂಬ ಚೆನ್ನಾಗಿದೆ, ಕಮ್ಮಿನೂ ಹೌದು. ನನಗೆ ತುಂಬ ಇಷ್ಟ ಆಯಿತು. ಒಂಥರ ಚೆನ್ನಾಗಿದೆ, ಅದಕ್ಕೆ ಇದೊಂದು ಪ್ಯಾಂಟ್ ತೊಗೊಂಡೆ. ಚೆನ್ನಾಗಿದೆ ಇದು ಪ್ಯಾಂಟು. ಏನು ತೊಗೊಂಡಿಲ್ಲ. ಇಯರಿಂಗ್ಸ್ ತೊಗೊಂಡ್ವಿ, ಕಾಣಿಸ್ತಾ ಇದೆಯಾ? ಇದು ನನಗೆ, ಇದು ಅವಳಿಗೆ ಅಂತ ತೊಗೊಂಡ್ವಿ, ನನ್ನ ತಂಗಿಗೆ. ಇದು ತುಂಬ ಚೆನ್ನಾಗಿ ಅನ್ನಿಸ್ತು ಅಲ್ಲಿ ನನಗೆ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ. ಅದಾದಮೇಲೆ ಈ ಕ್ಯೂಟ್ ಬಿಂದಿ ತೊಗೊಂಡೆ ಡೈಲಿ ಯೂಸ್ಗೆ ಅಂತ. ನನಗೆ ಸ್ಮಾಲ್ ಬಿಂದಿ ಅಂದರೆ ಇಷ್ಟ. ನಾನು ಶೃಂಗಾರ ಇಡ್ತೀನಿ, ಅದ್ರ ಜೊತೆ ಬಿಂದಿ ಇಟ್ಬಿಟ್ಟು ಅದ್ರ ಜೊತೆ ಶೃಂಗಾರ ಇಡ್ತೀನಿ. ಸೊ ಈ ಬಿಂದಿ ನನಗಿಷ್ಟ ಆಯಿತು. ಸೊ ಇದನ್ನು ತೊಗೊಂಡೆ. ಲಾಸ್ಟ್ ಟೈಮು ಒಂದು ತಂದಿದ್ದೆ, ತಂದುಬಿಟ್ಟೆಲ್ಲ ಬೀಳಿಸಿನೇ ಹೋಯಿತು. ತುಂಬ ಚಿಕ್ಕದಿರುತ್ತಲ್ಲ, ಅದು ತೊಗೊಳೋಕ್ಕೂ ಸಿಗಲಿಲ್ಲ, ಆ ಥರ ವೇಸ್ಟ್ ಮಾಡಿಬಿಟ್ಟೆ. ಸೊ ಈ ಸಲ ನೋಡೋಣ, ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದನ್ನಾದರೂ ಚೆನ್ನಾಗಿ ಇಟ್ಕೊತೀನೋ ಏನೋ ಗೊತ್ತಿಲ್ಲ. ಆದಮೇಲೆ ಮೆಹಂದಿ ತೊಗೊಂಡ್ವಿ, ಹಾಕ್ಕೊಳ್ಳೋಣ ಅಂತ. ಮೆಹಂದಿ ಹಾಕ್ಕೊಂಡ್ರೆ ಅದನ್ನು ವೀಡಿಯೋ ಹಾಕ್ತೀನಿ, ನೋಡೋಣ. ವೀಡಿಯೋ ಮಾಡ್ಕೊಳಕ್ಕಾದ್ರೆ ಮಾಡ್ಕೊತೀನಿ. ಮೆಹಂದಿ ತೊಗೊಂಬಂದ್ವಿ, ಹಬ್ಬ ಅಲ್ವಾ, ಮೆಹಂದಿ ಹಚ್ಕೊಳ್ಳೋಣ ಅಂತ. ಇಲ್ಲ ಆಮೇಲೆ ಕ್ಯೂಟ್ ದೀಪಗಳು ತೊಗೊಂಬಂದ್ವಿ. ಮಣ್ಣಿನ ದೀಪ ಅಂದರೆ ಫೀಲೇ ಬೇರೆ. ಎಷ್ಟೇ ಕ್ಯಾಂಡಲ್ಸ್ ಏನೇ ಹಚ್ಚಿದ್ರೂ ಅದು ನಮ್ಮ ಇದನ್ಸಲ್ಲ. ಸೊ ಮಣ್ಣಿನ ದೀಪ ಹಚ್ಚೋದ್ರಲ್ಲಿರೋ ಖುಷಿನೇ ಬೇರೆ. ಈ ಕ್ಯೂಟ್ ದೀಪ 1 ಡಜನ್ ದೀಪ ತಂದಿದ್ದೀವಿ. ಚೆನ್ನಾಗಿದೆ, ತುಂಬ ವೆರೈಟಿ ದೀಪಗಳಿದ್ದು. ಪ್ರೈಸ್ ಅಂತೂ ಇವಾಗ ಹಬ್ಬ ಅಂತ ಆಗಿರೋದ್ರಿಂದ ಕಮ್ಮಿನೂ ಮಾಡಲ್ಲ, ಏನೂ ಇಲ್ಲ, ಮತ್ತು ತುಂಬ ಜಾಸ್ತಿ ಹೇಳ್ತಾರೆ. ಇದು ಪರವಾಗಿಲ್ಲ, 1 ಡಜನ್ ದೀಪಕ್ಕೆ ಬರೀ 30 ರೂಪೀಸ್ ತೊಗೊಂಡ್ರು ಅಷ್ಟೇ. ಒಂದು ಆಂಟಿ ಹತ್ರ ಮುಂಚೆ ಕೇಳ್ಕೊಂಡು ಹೋಗಿದ್ವಿ, ಅವರೊಬ್ಬರೇ ನಮಗೆ ಸ್ವಲ್ಪ ಕಮ್ಮಿ ಹೇಳಿದ್ರು. ಅದಕ್ಕೆ ಎಲ್ಲ ಕಡೆ ತುಂಬ ಜಾಸ್ತಿ ಹೇಳಿದ್ರು. ಇವರು 1 ಡಜನ್ ದೀಪಕ್ಕೆ ಇದಕ್ಕೆ 30 ರೂಪೀಸ್ ಅಷ್ಟೇ ತೊಗೊಂಡಿದ್ದು. ನಮಗೇನೋ ಓಕೆ ಅನ್ನಿಸ್ತು, ನನಗೇನೋ ತುಂಬ ಕಮ್ಮಿನೂ ಅನ್ನಿಸ್ತು. ಮಣ್ಣಿನ ದೀಪ ತುಂಬ ಕ್ಯೂಟಾಗಿದೆ, ಚೆನ್ನಾಗಿದೆ. ಈ ದೀಪಗಳು ತಗೊಂಡು ಅಷ್ಟೇ ಸಾಕು. ದೀಪಗಳು, ಇಯರಿಂಗ್ಸ್, ಇದೊಂದು ಪ್ಯಾಂಟ್, ಚಿನ್ನಮ್ಮಗೆ 2 ಡ್ರೆಸ್ಸಸ್. ನನ್ನ ಮಗಂಗೆ ಆಲ್ರೆಡಿ ಡ್ರೆಸ್ ತೊಗೊಂಡಿದ್ದೆ, ಸೊ ಹಾಗಾಗಿ ಅವನಿಗೇನು ನಾನು ಪರ್ಚೇಸ್ ಮಾಡಿಲ್ಲ. ಪಾಪುಗೆ ತೆಕ್ಕೊಟ್ಟೆ ಅಷ್ಟೇ. ಇದು ಅವಳೇ ತೊಗೊಂಡಿದ್ದು ಪಾಪುಗೆ. ಇಲ್ಲಿಗೆ ನಮ್ಮ ದೀಪಾವಳಿ ಶಾಪಿಂಗ್ ವ್ಲಾಗ್ ಅಲ್ಲ, ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿದ್ವಿ ಅನ್ಬೋದು. ಇಲ್ಲಿ ಆರ್ ಟಿ ನಗರಲ್ಲಿ 5th ಕ್ರಾಸ್, ಐ ಥಿಂಕ್ ಸೊ, 5th ಕ್ರಾಸ್ ಅಂತ ಇದೆ. ತುಂಬ ಚೆನ್ನಾಗಿದೆ. ಒಂದು ಮಿನಿ ಚಿಕ್ಕಪೇಟೆಗೆ ಹೋಗಿದ್ವಿ ಅಂತಲೇ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿ ವಾಕ್ ಮಾಡಿಕೊಂಡು ಎಲ್ಲ ಶಾಪ್ಸ್ ನೋಡ್ಕೊಂಡು, ಎಲ್ಲ ಥರ ಶಾಪ್ಸು ಇದೆ. ಕಡಿಮೆ ಪ್ರೈಸಿಂದ ಹಿಡಿದು ಜಾಸ್ತಿ ಪ್ರೈಸ್ವರೆಗೂ. ಬ್ಲೌಸ್, ರೆಡಿಮೇಡ್ ಬ್ಲೌಸ್ ಶಾಪ್ ಇರ್ಬೋದು. ಮಿನಿ ಚಿಕ್ಕಪೇಟೆ ಅನ್ನಲ್ಲ, ಅದೇ ಥರನೇ ಇರುತ್ತೆ. ಚೆನ್ನಾಗಿದೆ. ಎಲ್ಲ ಥರ ಶಾಪ್ಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಚೆನ್ನಾಗಿ ವಾಕ್ ಮಾಡ್ಕೊಂಡು ಟೈಮ್ ಪಾಸು ಆಗುತ್ತೆ. ಚೆನ್ನಾಗಿ ಸುತ್ತಾಡ್ಕೊಂಡು ಬರ್ಬೋದು. ನನಗೆ ಗೊತ್ತಿರಲಿಲ್ಲ, ಇವತ್ತು ಅವಳೇ ಕರ್ಕೊಂಡು ಹೋಗಿದ್ದು. ಬಾ ಇಲ್ಲಿ 5th ಕ್ರಾಸ್ ಅಲ್ಲಿ ಚೆನ್ನಾಗಿರುತ್ತೆ, ನಾವು ಸುತ್ತಾಡ್ಕೊಂಡು ಬರ್ಬೋದು ಅಂತ. ಮಕ್ಳಿಗೂ ಸುತ್ತಾಡ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೋದ್ವಿ. ಹಾಗೆ ಚೆನ್ನಾಗಿ ಸುತ್ತಾಡ್ಕೊಂಡು ಬಂದ್ವಿ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ
ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ನೀವು ಸಪೋರ್ಟ್ ಮಾಡಿದ್ರೇ ನನ್ನ ಚಾನಲ್ ಗ್ರೋತ್ ಆಗೋದು. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಫಸ್ಟ್ ಟೈಮು ಮಾತಾಡಿ ಈ ಥರ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು 2-3 ಸಲ ಮಾಡಿದ್ದೀನಿ, ಬಟ್ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಕ್ಯಾಮ್ರಾ ಮುಂದೆ ಮಾತಾಡುವಾಗ ಏನು ಮಾತಾಡ್ತೀನಿ ಅಂತಲೂ ಕೆಲವೊಂದು ಸಲ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗಿಬಿಡ್ತೀನಿ. ಅದರಲ್ಲೂ ಇವತ್ತು ಇಷ್ಟೊಂದು ಮಾತಾಡಿದ್ದೀನಿ ಅಂದರೆ ನನಗೆ ಆಶ್ಚರ್ಯ. ಅಷ್ಟೇ. ನನ್ನ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್ ಬಾಯ್.